இந்த உலகத்திலே நியாய தீர்ப்புகள் இருக்கிறது. ಈ ಲೋಕದಲ್ಲಿ ನ್ಯಾಯ ತೀರಿಸುತ್ತಾರೆ, தண்டனை கொடுக்கப்படுகிறது, ದಂಡನೆಗಳನ್ನು ಕೊಡುತ್ತಾರೆ, விடுதலை ஆகிறார்கள். ಆ ನಂತರ ಬಿಡುಗಡೆಯನ್ನು ಕೊಡುತ್ತಾರೆ. பயங்கரமான தப்புகள் பண்ணினா, ಭಯಂಕರವಾದ ತಪ್ಪು ಮಾಡಿದ್ದಾರೆ, ಗವರ್ನಮೆಂಟ್ ಪಡಿ ಆ ಗವರ್ನಮೆಂಟ್ ಗೆ ಅನುಗುಣವಾಗಿ ಅಳಿವುಗಳು ಉಂಟು, ಅವರಿಗೆ ಕೆಲವು ಹಿಂಸೆ ಉಂಟು, ಮರಣ ಉಂಟು, ಅವರಿಗೆ ಪನಿಷ್ಮೆಂಟ್ ಉಂಟು, ಮರಣದೊಂದಿಗೆ ಮರಣದಲ್ಲಿ ಅವನ வாழ்க்கை முடிகிறதில்லை, ಅವನ ಜೀವಿತವು ಕೊನೆಗಾಣುವ, ಇವನು ಭೂಮಿಯನ್ನು ಬಿಟ್ಟು ಹೋಗುತ್ತಾನೆ. பின்பதாக ஒரு வாழ்க்கை இருக்கிறது, ಆ ನಂತರ ಒಂದು ಜೀವಿತ ಇದೆ. ಅರುமையானவர்களே, ಕೇಳಿದ ದೇವರ ಮಕ್ಕಳೇ, ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ಜೀವಿಯಂ ಎಂಬುದು ಕ್ರೈಸ್ತನ ಜೀವಿತ ಉலಗಕ್ಕಾಗಿ வாழ்கிறதல்ல, ಈ ಲೋಕಕ್ಕಾಗಿ ಜೀವಿಸುವುದಲ್ಲ, ನಿತ್ಯಕ್ಕಾಗಿ வாழ்கிறது, ನಿತ್ಯಕ್ಕಾಗಿ ಜೀವಿಸುವುದು, ನಿತ್ಯಕ್ಕಾಗಿ ಜೀವಿಸುವುದು, ನಿತ್ಯಕ್ಕಾಗಿ ನೀನು ಜೀವಿಸಬೇಕು. வாழ்க்கை வேண்டாம், ಈ ಲೋಕಕ್ಕಾಗಿ ಜೀವಿಸುವ ಜೀವಿತ ಬೇಡ, உலகத்தோடு ஒட்டி இருக்கிற வாழ்க்கை வேண்டாம், ಲೋಕದಲ್ಲಿ ಇರುವ ಜೀವಿತ ಬೇಡ, ನಿತ್ಯಕ್ಕಾಗಿ வாழ்கிற வாழ்க்கை ನೀ வாழ ஆரம்பி, ನಿತ್ಯಕ್ಕಾಗಿ ಜೀವಿಸುವ ಜೀವಿತವನ್ನು ಜೀವಿಸಲು ಪ್ರಾರಂಭಿಸು. வாழ்க்கைக்கு பின்பதாக, ಈ ಲೋಕದ ಜೀವಿತದ ನಂತರ, ಸತ್ತ ನಂತರ வாழ்க்கை இருக்கிறது, ನಿನ್ನ ಜೀವಿತವಿದೆ. சொல்கிறது ಸತ್ಯವಾಗಿ ಬೀಳುತ್ತದೆ. ಪುಸ್ತಕದಲ್ಲಿ ಒಂದು ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಅಲ್ಲಿ ನೋಡುತ್ತೇವೆ, உயிரோடு இருக்கிறவர்களுக்கும் ಜೀವಿತವಾಗಿರುವವರಿಗೂ ಸತ್ತವರಿಗೂ ನ್ಯಾಯ ತೀರ್ಪು ಕೊಡುಗ ಹೋಗಿರಾ, ನ್ಯಾಯ ತೀರ್ಪನ್ನು ಕೊಡುತ್ತಾರೆ. ಓ அந்த நாளிலே, ಆ ದಿನದಲ್ಲಿ, அந்த நாளிலே ಆ ದಿನದಲ್ಲಿ நாம் கரெக்ட்டா இருக்கணும், ನಾವು ಸಿದ್ಧವಾಗಿರಬೇಕು. ஹalleluya.